ಡಿ.ಕೆ. ಶಿವಕುಮಾರ್ ವಿರುದ್ಧ ದೇವರಾಜೇಗೌಡ ಶತಕೋಟಿ ಆಫರ್ನ ಆರೋಪವನ್ನ ಮಾಡಿದ್ರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಡಿ.ಕೆ. ವಿರುದ್ಧ ಶತಕೋಟಿ ಆಫರ್ ಬಾಂಬ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ವಿರುದ್ಧ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕಿಡಿಕಾರಿದ್ದಾರೆ. ನಾನು ಆಫರ್ ಕೊಟ್ಟಿದ್ರೆ ಲೋಕಾಯುಕ್ತಕ್ಕೆ ಬೇಕಾದರೆ ದೂರು ಕೊಡಲಿ, ಅವನೊಬ್ಬ ಮೆಂಟಲ್ ಕೇಸ್, ಏನು ಬೇಕಾದರೂ ಮಾತಾಡಲಿ, ನನ್ನ ಹೆಸರನ್ನ ಬಳಸಿದ್ರೆ ಅವರಿಗೆ ಮಾರ್ಕೆಟ್ ಸಿಗುತ್ತೆ ಅಂತ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಅವನೇನೋ ಮೆಂಟಲ್ ಕೇಸು, ಅವನೇನು ಬೇಕಾದ್ರೂ ಮಾತಾಡ್ಕೊಳ್ಳಿ. ನಾನು ಯಾವ ಮಾತಾಡಿಲ್ಲ ರೀ. ನಾನು ನಾಟ್ ಸ್ಪೋಕನ್ ಎನಿಥಿಂಗ್. ನಾನೊಬ್ಬ ಡೆಪ್ಟಿ CM. ನನ್ನ ಹತ್ರ 100 ಜನ ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಇನ್ನೊಬ್ಬರು ಇರ್ತಾರೆ, ಪಬ್ಲಿಕ್ ಫಿಗರ್ ನನ್ನ ಹತ್ರ ಬರ್ತಾರೆ. ನಾನು ಬರ್ತೀನಿ, ನನ್ನ ಹತ್ರ ಮಾತಾಡ್ತೀನಿ ಅನ್ನೋರನ್ನ ನಾನು ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಏನು ತೆಂತದ್ದು ಬರ್ತಾರೋ ನನಗೆ ಗೊತ್ತಿಲ್ಲ. ಜನ ಬರ್ತಾರೆ, ಈಗ ಇಷ್ಟೆಲ್ಲ ಜನ ಬರ್ತಾರೆ, ನಾನು ಎಲ್ಲರನ್ನೂ ಈಗ ಸ್ಕ್ಯಾನ್ ಮಾಡ್ಕೊಂಡು ಕೂತ್ಕೊಳ್ಳ. ನಾನು ಯಾರ್ಯಾರೋ ನಮ್ಮನ್ನು ಬಂದು ಪಾಲಿಟಿಷಿಯನ್ ಅಂದಮೇಲೆ ನನ್ನ ಸ್ಟೇಟಸ್ಗೆ, ನನ್ನ ಪೊಸಿಷನ್ಗೆ ಸಾವಿರಾರು ಜನ ಬಂದು ಭೇಟಿ ಮಾಡ್ತಾರೆ. ಯಾರು ಬರ್ತಾರೋ ಅವ್ರು ಯಾವ ಹುದ್ದದಲ್ಲಿ ಯಾವ ಇದೆಯೋ ಯಾರು ಗೊತ್ತು. ನಾನೇನು ತಪ್ಪು ಮಾತಾಡಿಲ್ಲ, ಮಾಡೋಕ್ಕೆ ಹೋಗಿಲ್ಲ, ತಲೆನೂ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ನನಗೆ ಬೇಕಾದಷ್ಟು ಟೈಮ್ ಇದೆ, ನನಗೆ ಬೇರೆ ಕೆಲಸಗಳಿದೆ. ನೋಡಪ್ಪ, ನಮ್ಮ ಹೆಸರು ಉಪಯೋಗಿಸ್ಕೊಂಡ್ರೆ ಕೆಲವರಿಗೆ ಮಾರ್ಕೆಟು, ಅದಕ್ಕೆ ನಾನು ಯಾಕೆ ತಲೆ ಕೆಡ್ಸ್ಕೊಳ್ತೀನಿ. ಏನೋ ಒಳ್ಳೆ ವಿಚಾರ ಇದ್ದರೆ ಬೇರೆ ಮಾತಾಡಿ. ರಾಜ್ಯದ ವಿಚಾರ, ಬರಗಾಲ, ಮಳೆ ಬರ್ತಾ ಇಲ್ಲ. ಪಾಪ ಅವನೇನೋ ಮೆಂಟಲ್ ಕೇಸು, ಅವನೇನು ಬೇಕಾದ್ರೂ ಮಾತಾಡ್ಕೊಳ್ಳಿ. ನಾನು ಯಾವ ಮಾತಾಡಿಲ್ಲ ರೀ. ನಾನು ನಾಟ್ ಸ್ಪೋಕನ್ ಎನಿಥಿಂಗ್. ನಾನೊಬ್ಬ ಡೆಪ್ಟಿ CM. ನನ್ನ ಹತ್ರ 100 ಜನ ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಇನ್ನೊಬ್ಬರು ಇರ್ತಾರೆ. ನಿನ್ನೆ ದೇವರಾಜೇಗೌಡರು ಮಾಡಿದಂತಹ ಆರೋಪ, ಡಿ.ಕೆ. ಶಿವಕುಮಾರ್ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ನನಗೆ 100 ಕೋಟಿ ಆಫರ್ ಕೊಟ್ಟಿದ್ದರು, ನನಗೆ ಆಲ್ರೆಡಿ 5 ಕೋಟಿ ಅಡ್ವಾನ್ಸ್ ಕೂಡ ಕಳಿಸಿದ್ರು ಅಂತೆಲ್ಲ ಒಂದಷ್ಟು ಆರೋಪಗಳು ಮಾಡಿದ್ರು. ಇದಕ್ಕೋಸ್ಕರ ಸಂಪುಟ ಸಮಿತಿ ಥರ ಮಂತ್ರಿಗಳ ಸಮಿತಿಯನ್ನು ಮಾಡಿದ್ರು ಅಂತೆಲ್ಲ ಹೇಳಿದರು. ಇದಕ್ಕೆ ಇವತ್ತು ಡಿ.ಕೆ. ಶಿವಕುಮಾರ್, ನನಗೆ ಗೊತ್ತೇ ಇಲ್ಲ, ದಿನ 100 ಜನ ಬರ್ತಾರೆ, ಬಟ್ ಇದಕ್ಕೂ ನನಗೂ ಸಂಬಂಧಪಟ್ಟ ವಿಚಾರ ಅಲ್ಲ ನನಗಿದು ಅಂತ ಅವರ ಮಾತು. ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ, BJPಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಹಾಕಿ ಕಳಿಸಿದ್ರು. ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ, ನಮ್ಮ MA ಗೋಪಾಲ ಸ್ವಾಮಿ ಇದನ್ನಲ್ಲ, ಚಂದ್ರಪ್ಪಣ್ಣ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ದು? 100 ಕೋಟಿ ರೂಪಾಯಿ 100 ಕ್ರೋಸ್. ಯಾರು ಸರ್ ಆಫರ್ ಮಾಡಿದ್ದು? ಡಿ.ಕೆ. ಶಿವಕುಮಾರ್. ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಪಾಪ ಅವನೇನೋ ಮೆಂಟಲ್ ಕೇಸು, ಅವನೇನು ಬೇಕಾದ್ರೂ ಮಾತಾಡ್ಕೊಳ್ಳಿ. ನಾನು ಯಾವ ಮಾತಾಡಿಲ್ಲ ರೀ. ನಾನು ನಾಟ್ ಸ್ಪೋಕನ್ ಎನಿಥಿಂಗ್. ನಾನೊಬ್ಬ ಡೆಪ್ಟಿ CM. ನನ್ನ ಹತ್ರ 100 ಜನ ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಇನ್ನೊಬ್ಬರು ಇರ್ತಾರೆ, ಪಬ್ಲಿಕ್ ಫಿಗರ್ ನನ್ನ ಹತ್ರ ಬರ್ತಾರೆ. ನಾನು ಬರ್ತೀನಿ, ನನ್ನ ಹತ್ರ ಮಾತಾಡ್ತೀನಿ ಅನ್ನೋರನ್ನ ನಾನು ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಏನು ತೆಂತದ್ದು ಬರ್ತಾರೋ ನನಗೆ ಗೊತ್ತಿಲ್ಲ. ಜನ ಬರ್ತಾರೆ, ಈಗ ಇಷ್ಟೆಲ್ಲ ಜನ ಬರ್ತಾರೆ, ನಾನು ಎಲ್ಲರನ್ನೂ ಈಗ ಸ್ಕ್ಯಾನ್ ಮಾಡ್ಕೊಂಡು ಕೂತ್ಕೊಳ್ಳ. ನಾನು ಯಾರ್ಯಾರೋ ನಮ್ಮನ್ನು ಬಂದು ಪಾಲಿಟಿಷಿಯನ್ ಅಂದಮೇಲೆ ನನ್ನ ಸ್ಟೇಟಸ್ಗೆ, ನನ್ನ ಪೊಸಿಷನ್ಗೆ ಸಾವಿರಾರು ಜನ ಬಂದು ಭೇಟಿ ಮಾಡ್ತಾರೆ. ಯಾರು ಬರ್ತಾರೋ ಅವ್ರು ಯಾವ ಹುದ್ದದಲ್ಲಿ ಯಾವ ಇದೆಯೋ ಯಾರು ಗೊತ್ತು. ನಾನೇನು ತಪ್ಪು ಮಾತಾಡಿಲ್ಲ, ಮಾಡೋಕ್ಕೆ ಹೋಗಿಲ್ಲ, ತಲೆನೂ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ನನಗೆ ಬೇಕಾದಷ್ಟು ಟೈಮ್ ಇದೆ, ನನಗೆ ಬೇರೆ ಕೆಲಸಗಳಿದೆ. ನೋಡಪ್ಪ, ನಮ್ಮ ಹೆಸರು ಉಪಯೋಗಿಸ್ಕೊಂಡ್ರೆ ಕೆಲವರಿಗೆ ಮಾರ್ಕೆಟು, ಅದಕ್ಕೆ ನಾನು ಯಾಕೆ ತಲೆ ಕೆಡ್ಸ್ಕೊಳ್ತೀನಿ. ಏನೋ ಒಳ್ಳೆ ವಿಚಾರ ಇದ್ದರೆ ಬೇರೆ ಮಾತಾಡಿ.